ಸರ್ಕಾರದ ಎರಡನೇ ಭಾಗವಾಗಿ ಸಿಎಂ ಕುರ್ಚಿ ಅಲಂಕರಿಸಿದ ಡಿಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಅನ್ನೋದು ನಿಜಕ್ಕೂ ಅಗ್ನಿ ಪರೀಕ್ಷೆಯನ್ನೇ ತಂದೊಡ್ಡಿತ್ತು. ಸಂಪುಟ ರಚನೆಯಾದ ಬರೋಬ್ಬರಿ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆ ಆಯಿತು. ಅಳೆದು ತೂಗಿ ಸಚಿವ ಸ್ಥಾನಗಳಿಗೆ ಪ್ರಮಾಣ ವಚನ ಬೋಧಿಸಿದ್ದಾಯಿತು. ಆದ್ರೆ ಈ ಪ್ರಕ್ರಿಯೆ ಅಂದುಕೊಂಡಷ್ಟು ಸುಲಭವಾಗದೆ ಗಜಪ್ರಸವದಂತಾಗಿತ್ತು. 10 ಹಲವು ಬಂಡಾಯಗಳ ನಡುವೆ ಖಾತೆ ಹಂಚಿಕೆಯ ಅಂತಿಮ ಕ್ಷಣದಲ್ಲೂ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿತ್ತು. ಸಿಎಂ ಡಿಕೆ ಶಿವಕುಮಾರ್ ಹೆಬ್ಬಂಡೆಯಂತೆ ನಿಂತು ಹೈಡ್ರಾಮಾಗಳು ತಲೆಬಿಸಿಗಳನ್ನೆಲ್ಲ ಬಗೆಹರಿಸಿ ಅಂತಿಮವಾಗಿ ಖಾತೆ ಹಂಚಿಕೆ ಮಾಡಿ ಕ್ಯಾಬಿನೆಟ್ ಫುಲ್ ಮಾಡಿದ್ದಾರೆ. ಕೊನೆಗೂ ಮುಗಿದ ಖಾತೆ ಸಸ್ಪೆನ್ಸ್. ಡಿಕೆ ಸರ್ಕಾರದ ಕ್ಯಾಬಿನೆಟ್ ಕಂಪ್ಲೀಟ್. ಈ ಹಿಂದೆ ಹಂಚಿಕೆಯಾಗಿದ್ದ ಕೆಲವರ ಖಾತೆಯಲ್ಲಿ ಬದಲಾವಣೆ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿ ಗದ್ದುಗೆ ಏರಿದ 2 ತಿಂಗಳು 10 ದಿನಗಳ ಬಳಿಕ ಡಿಕೆಶಿ ಕ್ಯಾಬಿನೆಟ್ ಫುಲ್ ಆಗಿದೆ. ಹೆಬ್ಬಂಡಿಯಂತೆ ಗಟ್ಟಿಯಾಗಿ ನಿಂತು ಎಲ್ಲಾ ಹೈಡ್ರಾಮಾಗಳು ಪ್ರೆಷರ್ಗಳನ್ನ ತಡೆದು ಕೊನೆಗೂ ಖಾತೆ ಖ್ಯಾತಿಯನ್ನ ಕ್ಲಿಯರ್ ಮಾಡಿದ್ದಾರೆ ಟ್ರಬಲ್ ಶೂಟರ್ ಸಿಎಂ ಡಿಕೆಶಿ. ಸದ್ಯ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ 10 ದಿನದ ನಂತರ ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಸಚಿವರಿಗೆ ಖಾತೆಯನ್ನ ಹಂಚಲಾಗಿದೆ. ಈಗಾಗಲೇ ಮೊದಲ ಹಂತದಲ್ಲಿ ಸಚಿವರಾಗಿದ್ದವರ ಪೈಕಿ ಕೆಲವರ ಖಾತೆಯಲ್ಲೂ ಬದಲಾವಣೆಯಾಗಿದೆ. ಖಾತೆ ಹಂಚಿಕೆಗಾಗಿ ಸಚಿವ ಆಕಾಂಕ್ಷಿಗಳು ಹಾಗೂ ಹಿರಿಯ ನಾಯಕರು ನಡೆಸುತ್ತಿದ್ದ ಕಸರತ್ತು, ದೆಹಲಿ ಮಟ್ಟದ ಸಭೆಗಳು ಹಾಗೂ ಮುಖ್ಯಮಂತ್ರಿಗಳ ಜೊತೆಗಿನ ಸುದೀರ್ಘ ಚರ್ಚೆಗಳ ನಂತರ ಅಳೆದು ತೂಗಿ ಖಾತೆ ಹಂಚಿಕೆಯಾಗಿದೆ. ಅಧಿವೇಶನಕ್ಕೂ ಮುನ್ನ ಕ್ಯಾಬಿನೆಟ್ ಕಂಪ್ಲೀಟ್ ಮಾಡಿ ವಿಪಕ್ಷಗಳ ಬಾಯಿಗೆ ಆಹಾರವಾಗುವುದನ್ನು ತಪ್ಪಿಸಿಕೊಂಡಿದ್ದಾರೆ ಸಿಎಂ ಡಿಕೆಶಿ. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಮಧು ಬಂಗಾರಪ್ಪ ಮತ್ತು ಸಂತೋಷ್ ಲಾಡ್ ಅವರಿಗೆ ಮತ್ತೆ ಅದೇ ಖಾತೆಯಲ್ಲಿ ಮುಂದುವರಿಸಲಾಗಿದೆ. ರಾಮಲಿಂಗಾರೆಡ್ಡಿ ಹಾಗೂ ಮುನಿಯಪ್ಪನವರ ಖಾತೆಗಳನ್ನು ಬದಲಾವಣೆ ಮಾಡಲಾಗಿದೆ. ಮುನಿಯಪ್ಪ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆ. ಪ್ರಮುಖವಾಗಿ ಮೊದಲ ಹಂತದಲ್ಲೇ ಸಚಿವರಾಗಿದ್ದ ಮುನಿಯಪ್ಪ ಹಾಗೂ ರಾಮಲಿಂಗಾರೆಡ್ಡಿ ಅವರು ಖಾತೆ ಬಗ್ಗೆ ಅಸಮಾಧಾನಗೊಂಡಿದ್ರು. ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಬೇಸರಗೊಂಡಿದ್ದ ಮುನಿಯಪ್ಪ ಅವರು ಖುದ್ದು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಖಾತೆ ಬದಲಾವಣೆಗೆ ಮನವಿ ಮಾಡಿದ್ರು. ಇನ್ನು ಜಲಸಂಪನ್ಮೂಲ ಖಾತೆ ನೀಡಿದ್ದಕ್ಕೆ ಅಸಮಾಧಾನಗೊಂಡಿದ್ದ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಿದ್ರು. ಆದರೆ ಇದೀಗ ಇವರಿಬ್ಬರ ಖಾತೆ ಬದಲಾವಣೆ ಮಾಡಲಾಗಿದ್ದು, ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಿದ್ರೆ, ಇನ್ನು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಬದಲಿಗೆ ಅರಣ್ಯ ಖಾತೆ ನೀಡಲಾಗಿದೆ. ಕೆಲವರು ಹಿಂದಿನ ಖಾತೆಗಳಲ್ಲೇ ಮುಂದುವರಿಕೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿ ನಿಭಾಯಿಸಿದವರಿಗೆ ಮತ್ತದೇ ಖಾತೆಗಳ ಜವಾಬ್ದಾರಿ ಕೊಡಲಾಗಿದೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಇಲಾಖೆ, ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ ಖಾತೆಗಳನ್ನೇ ಮತ್ತೆ ನೀಡಿರುವುದು ಗಮನಾರ್ಹವಾಗಿದೆ. ಇನ್ನು ಮೊದಲ ಹಂತದ ಸಚಿವರ ಖಾತೆಗಳ ವಿವರ ನೋಡೋದಾದ್ರೆ, ಸಿಎಂ ಡಿಕೆ ಶಿವಕುಮಾರ್ ಹಣಕಾಸು, ಡಿಪಿಎಆರ್, ಗುಪ್ತಚರ, ಕಾನೂನು ಮತ್ತು ಸಂಸದೀಯ ವ್ಯವಹಾರ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕಂದಾಯ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಪ್ರಿಯಾಂಕ್ ಖರ್ಗೆ ಗೃಹ ಇಲಾಖೆ. ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ. ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ. ಕೃಷ್ಣ ಬೈರೇಗೌಡ ಬೆಂಗಳೂರು ಅಭಿವೃದ್ಧಿ ಜಿಬಿಎ. ಭೈರತಿ ಸುರೇಶ್ ಸಾರಿಗೆ ಇಲಾಖೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಇಲಾಖೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ. ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಎಎಸ್ ಪೊನ್ನಣ್ಣ ಸಿಎಂ ರಾಜಕೀಯ ಕಾರ್ಯದರ್ಶಿ. ಸಚಿವ ಸ್ಥಾನ ವಂಚಿತ ಮಂಕಾಳು ವೈದ್ಯ ಡೆಪ್ಯೂಟಿ ಸ್ಪೀಕರ್. ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಬದಲು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ.
ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಆದೇಶ ಹೊರಡಿಸಲಾಗಿದೆ. ಈ ಹಿಂದೆ ಪೊನ್ನಣ್ಣರನ್ನು ವಿಧಾನಸಭೆ ಉಪಸಭಾಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ಇನ್ನು ಎರಡನೇ ಹಂತದ ವಿಸ್ತರಣೆಯಲ್ಲೂ ಸಚಿವ ಸ್ಥಾನ ವಂಚಿತರಾಗಿ ಬಹಳ ಬೇಸರವಾಗಿದ್ದ ಮಂಕಾಳು ವೈದ್ಯರನ್ನ ಸಿಎಂ ಡಿಕೆಶಿ ಸಮಾಧಾನ ಮಾಡಿ ಸೂಕ್ತ ಸ್ಥಾನಮಾನ ನೀಡುವ ಭರವಸೆ ಕೊಟ್ಟಿದ್ರು. ಈಗ ಅದರಂತೆ ಸಚಿವ ಸ್ಥಾನ ವಂಚಿತ ಮಂಕಾಳು ವೈದ್ಯಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡಿ ಮಾತು ಉಳಿಸಿಕೊಂಡಿದ್ದಾರೆ ಸಿಎಂ ಡಿಕೆಶಿ. ದೇಶಪಾಂಡೆಗೆ ಮತ್ತೆ ಅದೇ ಸ್ಥಾನ. ಮಂತ್ರಿ ಸ್ಥಾನ ವಂಚಿತರಾಗಿರುವ ಕಾಂಗ್ರೆಸ್ನ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಿಸಿ ಮುಂದುವರಿಕೆ ಮಾಡಲಾಗಿದೆ. ಈ ಹಿಂದೆಯೂ ಆರ್.ವಿ. ದೇಶಪಾಂಡೆ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮತ್ತೆ ಅದೇ ಸ್ಥಾನದಲ್ಲಿ ಮುಂದುವರಿಸಿ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಆದೇಶ ಹೊರಡಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಎರಡನೇ ಭಾಗವಾಗಿ ಸಿಎಂ ಕುರ್ಚಿ ಅಲಂಕರಿಸಿದ ಡಿಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಅನ್ನೋದು ನಿಜಕ್ಕೂ ಅಗ್ನಿ ಪರೀಕ್ಷೆಯನ್ನೇ ತಂದೊಡ್ಡಿತ್ತು. ಸಂಪುಟ ರಚನೆಯಾದ ಬರೋಬ್ಬರಿ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆಯಾಯಿತು. ಅಳೆದು ತೂಗಿ ಸಚಿವ ಸ್ಥಾನಗಳಿಗೆ ಪ್ರಮಾಣ ವಚನ ಬೋಧಿಸಿದ್ದಾಯಿತು. ಆದರೆ ಈ ಪ್ರಕ್ರಿಯೆ ಅಂದುಕೊಂಡಷ್ಟು ಸುಲಭವಾಗದೆ ಗಜಪ್ರಸವದಂತಾಗಿತ್ತು. 10 ಹಲವು ಬಂಡಾಯಗಳ ನಡುವೆ ಖಾತೆ ಹಂಚಿಕೆಯ ಅಂತಿಮ ಕ್ಷಣದಲ್ಲೂ ಸಾಕಷ್ಟು ಬದಲಾವಣೆಯನ್ನ ಮಾಡಲಾಗಿತ್ತು. ಸಿಎಂ ಡಿಕೆಶಿ ಗಟ್ಟಿಯಾಗಿ ನಿಂತು ಹೈಡ್ರಾಮಾಗಳು, ತಲೆಬಿಸಿಗಳನ್ನೆಲ್ಲ ಬಗೆಹರಿಸಿ ಅಂತಿಮವಾಗಿ ಖಾತೆ ಹಂಚಿಕೆ ಮಾಡಿ ಆಗಸ್ಟ್ 13ರಿಂದ ಆರಂಭವಾಗಲಿರುವ ವಿಧಾನಮಂಡಲದ ಮುಂಗಾರು ಅಧಿವೇಶನ ಮುಖ್ಯಮಂತ್ರಿಯಾದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಚೊಚ್ಚಲ ಅಧಿವೇಶನವಾಗಲಿದ್ದು, ಸಿಎಂ ಡಿಕೆಶಿ ಅವರ ಆಡಳಿತ ಸಾಮರ್ಥ್ಯಕ್ಕೆ ಅಧಿವೇಶನ ಒರೆಗಲ್ಲಾಗಲಿದೆ. ಪ್ರತಿಪಕ್ಷಗಳು ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಸರ್ವಸನ್ನದ್ಧವಾಗಿ ನಿಂತಿವೆ. ಪಕ್ಷದೊಳಗಿನ ಆಂತರಿಕ ಗೊಂದಲ, ವಿಪಕ್ಷಗಳ ವಾಗ್ದಾಳಿ ಎಲ್ಲವನ್ನ ಸಿಎಂ ಡಿಕೆ ಹೇಗೆ ಎದುರಿಸ್ತಾರೆ, ಸದನವನ್ನ ಯಾವ ರೀತಿ ನಿಭಾಯಿಸ್ತಾರೆ, ಸುಗಮವಾಗಿ ಕಲಾಪಗಳು ನಡೆಯಲು ಏನೆಲ್ಲ ರಾಜಕೀಯ ದಾಳಗಳನ್ನ ಉರುಳಿಸಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ. ಒಟ್ಟಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟ್ರಬಲ್ ಶೂಟರ್ ಎಂದೇ ಡಿಕೆಶಿ ಫೇಮಸ್ ಆಗಿದ್ದಾರೆ. ಸಿಎಂ ಕುರ್ಚಿ ಹತ್ತಿದಾಗಿನಿಂದಲೂ ಎದುರಾದ ನೂರಾರು ಟ್ರಬಲ್ಗಳನ್ನ ಶೂಟ್ ಮಾಡಿ ಬಿಸಾಕಿ ಈಗ ಸಚಿವರ ನಡುವಿನ ಖಾತೆ ಹಂಚಿಕೆ ಹಾಗೂ ಅಸಮಾಧಾನದ ಬಿಕ್ಕಟ್ಟನ್ನ ಯಶಸ್ವಿಯಾಗಿ ಬಗೆಹರಿಸಿದ್ದಾರೆ ಕನಕಪುರದ ಬಂಡೆ ಸಿಎಂ ಡಿಕೆ ಶಿವಕುಮಾರ್. ಈ ಮೂಲಕ ಪಕ್ಷದೊಳಗಿನ ಮುನಿಸು ಹಾಗೂ ಖಾತೆ ಹಂಚಿಕೆಯ ಗೊಂದಲಗಳಿಗೆ ಕೊನೆಗೂ ತೆರೆ ಎಳೆದಿದ್ದಾರೆ ಟ್ರಬಲ್ ಶೂಟರ್ ಅನ್ಸ್ಟಾಪಬಲ್ ಡಿ
ವೇಟ್ ಈಸ್ ಓವರ್. ಹೊಸ ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್. ಯಾರಿಗೆ ಯಾವ ಇಲಾಖೆ ಹೊಣೆ? ಅಧಿವೇಶನದಲ್ಲಿ ಕಾದಿದ್ಯಾ ಹಬ್ಬ. ಹಠ ಹಿಡಿದು ಸಮಾಜ ಕಲ್ಯಾಣ ಖಾತೆ ಪಡೆದಿದ್ ಹೇಗೆ? ಸಚಿವ ಕೆಎಚ್ ಮುನಿಯಪ್ಪ ಖಾತೆ ಕಗ್ಗಂಟು ಬಿಡಿಸಿ ಗೆದ್ದು ಬೇಗಿದ ಸಿಎಂ ಡಿಕೆ ಶಿವಕುಮಾರ್. ಇದೇ ಹೊತ್ತಿನ ವಿಶೇಷ ಟ್ರಬಲ್ ಶೂಟರ್ ಅನ್ಸ್ಟಾಪಬಲ್. ನಾನು ಧನುಶ್ರೀ. ಟ್ರಬಲ್ ಶೂಟರ್ ಸಿಎಂ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ತಂದಿಟ್ಟಿದ್ದ ಖಾತೆ ಕಗ್ಗಂಟು ಕೊನೆಗೂ ಕ್ಲಿಯರ್ ಆಗಿದೆ. ನೂತನ ಸಚಿವರ ಖಾತೆ ಖ್ಯಾತಕ್ಕೆ ಟ್ರಬಲ್ ಶೂಟರ್ ಸಿಎಂ ಡಿಕೆ ಶಿವಕುಮಾರ್ ತೆರೆ ಎಳೆದಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ 10 ದಿನಗಳಿಂದ ಖಾತೆಗಾಗಿ ಕಾಯ್ದಿದ್ದ ನೂತನ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಗುಡ್ ನ್ಯೂಸ್ ಕೊಟ್ಟಿದ್ದು ಖಾತೆ ಹಂಚಿಕೆ ಮಾಡಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಯಾವಾಗ ಬರುತ್ತೆ ಅಂತ ಬಾಯಿ ತೆರೆದು ಕುಳಿತಿದ್ದ ಹೊಸ ಸಚಿವರಿಗೆ ಇಲಾಖೆಗಳ ಹೊಣೆ ಹೆಗಲೇರಿದೆ. ಸದ್ಯ ಡಿಕೆಶಿ ಕ್ಯಾಬಿನೆಟ್ ಫುಲ್ ಆಗಿದೆ. ಕಳೆದ 10 ದಿನಗಳಿಂದ ಖಾತೆ ಹಂಚಿಕೆಯ ಗಜ ಪ್ರಸವ ಹೇಗಿತ್ತು? ಖಾತೆಗಾಗಿ ನಡೆದ ಪೈಪೋಟಿ ಹೈಡ್ರಾಮಾಗಳಿಗೆಲ್ಲ ಟ್ರಬಲ್ ಶೂಟರ್ ಡಿಕೆಶಿ ಹೇಗೆ ಮದ್ದು ಅರೆದ್ರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರನ್ನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ಎಲ್ಲ ವಿಷಯಗಳನ್ನು ರಾಜ್ಯದ ಮಂತ್ರಿಯಾಗಿ The solemnly affair that I will not directly or indirectly ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕುಳಿತಿವೆ ಸರ್ಕಾರ. ಆಗಸ್ಟ್ 3ರಂದು ಸೇರ್ಪಡೆಯಾಗಿದ್ದ ನೂತನ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆಯಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಪಕ್ಷದಲ್ಲಿ ಭಾರೀ ಅಸಮಾಧಾನ ಭುಗಿಲೆದ್ದಿದ್ದ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ನೂತನ ಸಚಿವರಿಗೆ ಜವಾಬ್ದಾರಿ ನೀಡಿದೆ. ಆಗಸ್ಟ್ 27ರವರೆಗೆ ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿಯಾಗಿದ್ರೂ ನೂತನ ಸಚಿವರಿಗೆ ಖಾತೆ ಹಂಚಿಕೆ ನಡೆಯದಿರೋದು ವಿಪಕ್ಷಗಳ ತೀವ್ರ ಟೀಕೆಗೆ ಗುರಿಯಾಗಿತ್ತು. ಈ ನಡುವೆ ಅಧಿವೇಶನ ಆರಂಭದ ಮುನ್ನಾ ದಿನವೇ ನೂತನ ಸಚಿವರಿಗೆ ಇಲಾಖಾವಾರು ಜವಾಬ್ದಾರಿ ಹಂಚಿಕೆ ನಡೆದಿದೆ. ನೂತನ ಸಚಿವರಿಗೆ ಅಧಿವೇಶನ ಆರಂಭದ ಮುನ್ನಾ ದಿನ ಕಾಂಗ್ರೆಸ್ ಹೈಕಮಾಂಡ್ ಇಲಾಖಾವಾರು ಹಂಚಿಕೆ ಮಾಡಿ ಆದೇಶ ಹೊರಡಿಸಿದೆ. ಕೆಲ ಸಚಿವರ ಖಾತೆಗಳನ್ನು ಸಹ ಬದಲಾವಣೆ ಮಾಡಲಾಗಿದೆ.
ನೂತನ ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್. ಯಾರಿಗೆ ಯಾವ ಖಾತೆ ಸಿಕ್ತು? ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಎಚ್.ಸಿ. ಬಾಲಕೃಷ್ಣ ಪೌರಾಡಳಿತ, ಕೆ.ಎಚ್. ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಬಸವಂತಪ್ಪ ಮುಜರಾಯಿ ಮೀನುಗಾರಿಕೆ ಮತ್ತು ಬಂದರು, ಲಕ್ಷ್ಮಣ್ ಸವದಿ ಸಹಕಾರ ಇಲಾಖೆ, ಡಾಕ್ಟರ್ ಅಜಯ್ ಸಿಂಗ್ ಸಣ್ಣ ನೀರಾವರಿ ಐಟಿಬಿಟಿ, ಎಸ್.ಎಸ್. ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಿ. ಪುಟ್ಟರಂಗಶೆಟ್ಟಿ ಪಶುಸಂಗೋಪನಾ ಇಲಾಖೆ ರೇಷ್ಮೆ, ಟಿ. ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ಶಿವಲಿಂಗೇಗೌಡ ಅಬಕಾರಿ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ ಇಲಾಖೆ, ಚೆಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ, ಜಮೀರ್ ಅಹಮದ್ ಖಾನ್ ವಸತಿ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಅಲ್ಪಸಂಖ್ಯಾತರ ಕಲ್ಯಾಣ ವಕ್ಫ್, ಬಿ. ನಾಗೇಂದ್ರ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ರಾಮಲಿಂಗಾರೆಡ್ಡಿ ಅರಣ್ಯ ಇಲಾಖೆ, ರುದ್ರಪ್ಪ ಲಮಾಣಿ ಸಕ್ಕರೆ ಜವಳಿ, ಮಂಕಾಳ್ ವೈದ್ಯ ಡೆಪ್ಯೂಟಿ ಸ್ಪೀಕರ್, ಎಎಸ್ ಪೊನ್ನಣ್ಣ ಸಿಎಂ ರಾಜಕೀಯ ಕಾರ್ಯದರ್ಶಿ, ಆರ್.ವಿ. ದೇಶಪಾಂಡೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ. ಸಿಎಂ ಡಿಕೆಶಿ ಕ್ಯಾಬಿನೆಟ್ ಫುಲ್. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ 2 ತಿಂಗಳ ಬಳಿಕ ಡಿಕೆ ಕ್ಯಾಬಿನೆಟ್ ಫುಲ್ ಆಗಿದೆ. ಈ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 14 ಸಚಿವರು ಸಂಪುಟ ಸೇರಿದ್ರು. ಆಗಸ್ಟ್ 3ರಂದು 19 ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ ಸಂಪುಟ ಸೇರಿದ್ರು. ಇದರೊಂದಿಗೆ 33 ಸಚಿವ ಬಲದ ಡಿಕೆ ಸಂಪುಟ ರೆಡಿಯಾದಂತಾಗಿದೆ. ಇದೀಗ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 33 ಸಚಿವರಿದ್ದಾರೆ. ಸದ್ಯ ಒಂದೇ ಒಂದು ಖಾತೆ ಖಾಲಿ ಇದೆ. ಡಿಕೆ ಕ್ಯಾಬಿನೆಟ್ನ ಆ ಕೊನೆಯ ಸಚಿವ ಸ್ಥಾನ ಮಹಿಳೆಗೆ ಸಿಗೋದು ಫಿಕ್ಸ್ ಆಗಿದೆ ಎನ್ನಲಾಗಿದೆ. ಸಿಎಂ ಬಳಿಯೇ ಉಳಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಯಾರಿಗೆ ಒಲಿಯುತ್ತೆ ಮಹಿಳಾ ಖಾತೆ? ಸಿಎಂ ಡಿಕೆಶಿ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ ಅನ್ನೋ ಚರ್ಚೆ ದೇಶಾದ್ಯಂತ ನಡೆಯುತ್ತಲೇ ಇದೆ. ಹಣಕಾಸು, ಗುಪ್ತಚರ ಮತ್ತು ಇತರ ಹಂಚಿಕೆಯಾಗದ ಸಚಿವಾಲಯಗಳ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನು ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಸಚಿವ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಎಂದು ರಾಷ್ಟ್ರಮಟ್ಟದಲ್ಲಿ ಚರ್ಚೆ ನಡೆಯುತ್ತಿರೋ ಬೆನ್ನಲ್ಲೇ ರಾಜ್ಯದ ಮಹಿಳೆಯರ ವಿಶ್ವಾಸ ಗಳಿಸಲು ಉಳಿದಿರುವ ಒಂದೇ ಒಂದು ಸಚಿವ ಸ್ಥಾನ ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ ಸಿಎಂ ಡಿಕೆಶಿ ಅನ್ನೋ ಚರ್ಚೆಗಳು ನಡೆಯುತ್ತಿವೆ. ಗಾಯತ್ರಿ ಶಾಂತೇಗೌಡ, ರೂಪಾ ಶಶಿಧರ್ ಹಾಗೂ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪೈಕಿ ಒಬ್ಬ ಶಾಸಕಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಠ ಹಿಡಿದು ಸಮಾಜ ಕಲ್ಯಾಣ ಖಾತೆ ಪಡೆದಿದ್ದ ಹೇಗೆ ಸಚಿವ ಮುನಿಯಪ್ಪ? ಸಚಿವ ಕೆಎಚ್ ಮುನಿಯಪ್ಪ ಖಾತೆ ಬದಲಾವಣೆ ಮಾಡಲಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಹೊಣೆ ನೀಡಲಾಗಿದೆ. ಈ ಹಿಂದೆ ಮುನಿಯಪ್ಪಗೆ ಆಹಾರ ಇಲಾಖೆ ನೀಡಲಾಗಿತ್ತು. ಈಗ ಆ ಖಾತೆಯನ್ನ ರಿಜ್ವಾನ್ ಅರ್ಷದ್ಗೆ ಹಂಚಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಮುನಿಯಪ್ಪ ಅವರಿಗೆ ಆಹಾರ ಖಾತೆಯನ್ನ ನೀಡಲಾಗಿತ್ತು.
ಸ್ವತಃ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಖಾತೆ ಬೇಕೆಂದು ಪಟ್ಟು ಹಿಡಿದಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ನಡೆಸಿ ಸಿಎಂ ಡಿಕೆಶಿಗೆ ಪ್ರೆಷರ್ ಹಾಕಿದ್ರು. ಅದರಂತೆ ಈಗ ಆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಈ ನಡುವೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಆಹಾರ ಇಲಾಖೆ ಖಾತೆಗೆ ರಾಜೀನಾಮೆ ನೀಡಿ ಅವರ ಮಗಳಾದ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನ ತ್ಯಾಗ ಮಾಡಲಿದ್ದಾರೆ ಎಂಬ ಸುದ್ದಿ ಹರಿದಾಡಿತು. ಆದರೆ ಸ್ವತಃ ಸಚಿವ ಮುನಿಯಪ್ಪನವರೇ ಇದು ವದಂತಿಯಷ್ಟೇ ಎಂದು ಸಾರಾಸಗಟಾಗಿ ತಳ್ಳಿ ಖಾತೆ ಹಂಚಿಕೆ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.